ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಅಪ್ಪು ಪಾಪನ ಎತ್ಕೊಂಡು ಆಟ ಆಡಿಸ್ತಾ ಇದ್ದ, ಹೀಗೆ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಸೊ ಇವತ್ತು ಮನೆ ಕೆಲಸನೂ ಕೂಡ ತುಂಬ ಬೇಗ ಕಂಪ್ಲೀಟ್ ಆಗಿಬಿಡ್ತು. ಇನ್ನು ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಮಕ್ಕಳ ಜೊತೆ ಟೈಮ್ ಪಾಸ್ ಮಾಡ್ತಾ ಇದ್ದೆ. ಯಾರಪ್ಪು ಇದು ಹಾಸಿರೋದು? ಯಾರು ಹಾಸಿರೋದು ಇದು? ನನ್ನ ಮಗ ಈ ಬೆಡ್ಶೀಟ್ ಹಾಸಿ ಅದ್ರ ಮೇಲೆ ಇದೊಂದು ಆಮೇಲೆ ಇದೊಂದು 3 ಹಾಕವನೆ. ಯಾಕೆ ಮೂರು ಬೆಡ್ಶೀಟ್ ಹಾಕಿರೋದು? ನೀಟಾಗಿ ಹೇಳು. ಪಾಚಿ ಮಾಡೋಕ್ಕೆ ಸಾಫ್ಟ್ ಅನ್ಸುತ್ತಾ? ಯಾರು ಪಾಚಿ ಮಾಡೋಕ್ಕೆ? ಟಾಯ್ಸ್ ಕೊಡು, ಅವಳು ಆಟ ಆಡ್ತಾಳೆ. ಅವಳ್ದಿದೆಯಲ್ಲ ಗಿಲ್ಕಿ ಎಲ್ಲ ಗಿಲ್ಕಿನೂ ಸೇರಿಸಿ ಬೆಡ್ಶೀಟ್ ಇಕ್ಬಿಟ್ಟಾ? ಮತ್ತೆ ಇವಾಗ ಎತ್ತತಿ ಎಲ್ಲನೂ. ಬೇಡ, ಎಲ್ಲ ಎತ್ಕೊಂಡೋಗು, ಇಡೋಗು ಮೇಲೆ. ಬೇಡ ಬಿಡು, ಎಲ್ಲ ಫೋಲ್ಡ್ ಮಾಡಿ ಎತ್ಕೊಂಡೋಗಿ ಇಡೋಗ ಮೇಲೆ. ಬೇಡ, ಇಡೋಗಪ್ಪು. ಬೇಡ, ಇಡೋಗು ಮೇಲೆ. ಟೈಮ್ ಆಗಲೇ 10:45 ಆಗಿದೆ. ತಿಂಡಿ ಆಯಿತು. ನೆನ್ನೆ ತುಂಬ ತಲೆ ನೋವ್ತಾಯಿತ್ತು ಅಂತ ಅಂದ್ಬಿಟ್ಟು ಜೀವನ ಹತ್ರ ಹೇರ್ ಆಯಿಲ್ ಹಾಕ್ಸ್ಕೊಂಡು ಮಸಾಜ್ ಮಾಡಿಸ್ಕೊಂಡೆ. ಸೊ ಒಂಥರ ನೆಮ್ಮದಿ ಅಂತ ಅನ್ನಿಸ್ತು. ಸುಮಾರು ದಿನವೇ ಆಗೋಗ್ಬಿಟ್ಟಿತ್ತು ನಾನು ಹೇರ್ ಆಯಿಲ್ ಅಪ್ಲೈ ಮಾಡಿಸ್ಕೊಂಡು. ಅದೇನೋ ಗೊತ್ತಿಲ್ಲ, ಒಂದ್ಸಲ ಬಿಸಿಲಿಗೆ ಹೋಗ್ಬಿಟ್ಟು ಬಂದರೆ ಸಖತ್ತು ತಲೆನೋವು ಬಂದಂಗೆ ಆಗುತ್ತೆ ನನಗಂತೂ. ನೆನ್ನೆ ಎಲ್ಲ ಬಿಸಿಲಿಗೆ ಹೋಗಿ ಬಂದನಲ್ಲ, ಅಪ್ಪುದು ಸ್ಕೂಲ್ ಯೂನಿಫಾರ್ಮ್ ಎಲ್ಲ ತೊಗೊಂಬರೋದಕ್ಕೆ, ಬುಕ್ಸ್ ಎಲ್ಲ ತೊಗೊಂಬರೋದಕ್ಕೆ. ಹಾಗಾಗಿ ಅದೇನೋ ಬಿಸಿಲಿಗೆ ಹೋದ್ರೇ ಆಗೋಲ್ಲ ನನಗೆ ಇವಾಗ. ಬಟ್ ಆ್ಯಕ್ಚುಲಾಗಿ ಹಂಗೆ ಮಾಡಬಾರ್ದು ಅಂತಾರೆ. ಬಿಸಿಲಿಗೆ ಹೋಗಬೇಕು, ಆಮೇಲೆ ಚೆನ್ನಾಗೆಲ್ಲ ಕೆಲಸ ಮಾಡಿಕೊಂಡು ಬಿಸಿಲಲ್ಲಿ ಇದ್ದರೆ ಆ್ಯಕ್ಚುಲಾಗಿ ಏನೂ ಮೈಕೈ ನೋವು ಬರೋದು, ಹೆಲ್ತ್ ಇಶ್ಯೂಸ್ ಆಗೋದು ಎಲ್ಲ ಆಗೋಲ್ಲ. ಇನ್ನಿವಾಗ ಸಿರಿಗೆ ಫೀಡಿಂಗ್ ಎಲ್ಲ ಮಾಡಿಸಿ ಇಲ್ಲಿ ಮಲಗಿಸಿದ್ದೀನಿ. ಆಟ ಆಡ್ತಾ ಇದ್ದಾಳೆ ಅವಳು. ಅವ್ರ ಅಣ್ಣ ಇಲ್ಲಿ ಅವಳನ್ನ ಇದೊಂದು ಬೆಡ್ಶೀಟ್ ಹಾಕಿದ್ದಾನೆ. ನಾನು ಬಂದು ಅದ್ರ ಮೇಲೇ ಕೂತ್ಕೊಂಡೆ. ನೋಡಿದ್ರೆ ಇವಾಗ 3 ಬೆಡ್ಶೀಟ್ ಹಾಕ್ಬಿಟ್ಟು ಅವ್ರ ತಂಗಿನ ಮಲಗಿಸ್ತಾ ಇರೋದು. ಏನಕ್ಕೆ ಅಂತ ಅಂದರೆ ಅವಳಿಗೆ ಮೆತ್ತಿಕ್ಕಿರ್ಬೇಕಂತೆ, ಸಾಫ್ಟಾಗಿ ಆಟ ಆಡೋದಕ್ಕೆ. ಸೊ ಹಾಗಾಗಿ ಆ 3 ಬೆಡ್ಶೀಟು ಹಾಕ್ಬಿಟ್ಟು ಅವನು ಹೋಗಿ ಅದ್ರ ಮೇಲೆ ಮಲ್ಕೊಂಡಿರ್ತಾನೆ, ಸಿರಿನೂ ಮಲಗಿಸ್ಕೊಂಡಿರ್ತಾನೆ. ಈ ರೀತಿ ನಾನು ಮುಖಕ್ಕೆಲ್ಲ ಕೋಕೋನಟ್ ಆಯಿಲ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ಒಂಥರ ಫುಲ್ಲು ಗ್ಲೋ ಅನ್ನಿಸ್ತಾ ಇದೆ ನನಗೇನೆ. ಇನ್ನು ನನ್ನ ಫ್ರೆಂಡ್ ಮನೆಗೆ ಕೂಡ ಹೋಗಬೇಕು. ಇನ್ನು ನಾನು ಫ್ರೆಂಡ್ ಮನೆಗೆ ಕೂಡ ಹೋಗಬೇಕು. ನೆನ್ನೆ ಪಾಪ ಕರೆದಿದ್ರು, ಆಗಲಿಲ್ಲ ಹೋಗೋದಕ್ಕೆ. ನೆನ್ನೆ ಮಮ್ಮಿ ಮನೆಯಿಂದ ಬಂದಿದ್ದೇ ಲೇಟ್ ಆಗೋಯಿತು. ಹಾಗಾಗಿ ಇವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸಿರಿ, ನಾನು, ಅಪ್ಪು 3 ಜನ ಕೂಡ ಇವತ್ತು ಅದೇ ಕ್ಯಾರಿ ಬ್ಯಾಗ್ ತೊಗೊಂಡಿದ್ದೀನಲ್ಲ, ಅದನ್ನು ಹಾಕ್ಕೊಂಡು ನಾನೇ ಹೋಗೋಣ ಅಂತ. ಅವ್ರ ಮನೆ ಇಲ್ಲೇ ನಮ್ಮ ಮನೆಗೆ ನಿಯರ್ ಬೈ ಇರೋದು. ಸೊ ಹಾಗಾಗಿ ಅವ್ರ ಮನೆ ನಮ್ಮ ಮನೆ ನಿಯರ್ ಬೈ ಇರೋದು. ಹಾಗಾಗಿ ಹೋಗ್ಬಿಟ್ಟು ಬರೋಣ, ಒಂದು ಸ್ವಲ್ಪ ಅಭ್ಯಾಸ ಆಗಲಿ ಪಾಪುನ ಕರ್ಕೊಂಡು. ಅಟ್ಲೀಸ್ಟ್ ಅಮ್ಮನ ಮನೆಗೆ ಬಿಟ್ಬಿಟ್ಟು ನಾನು ಅಪ್ಪನ ಸ್ಕೂಲಿಗೆ ಕರ್ಕೊಂಡು ಹೋಗೋ ಥರ ಅಭ್ಯಾಸ ಆಗಬೇಕಲ್ವಾ. ಸೊ ಹಾಗಾಗಿ ಹಂಗೆ ಅಂದ್ಕೊಂಡಿದ್ದೀನಿ. ಹೋಗೋಣ ಇವತ್ತು. ಸಿರಿ, ಬಾಯ್ ಹೋಗೋಣ ನಾವು. ಮಗಳ ಅದು ಅವಳೊಂದು ಚೂರು ಮಾತಾಡ್ಸಂಗಿಲ್ಲ, ಫುಲ್ ಸ್ಮೈಲ್ ಮಾಡಿಬಿಡ್ತಾಳೆ. ನನಗಂತೂ ನನ್ನ ಮಗಳು ಇದೆಷ್ಟು ಬೇಗ ಬೆಳೆದ್ಬಿಟ್ಲಪ್ಪ ಅಂತ ಅನಿಸ್ತಾ ಇದೆ.
ಎಷ್ಟು ಬೇಗ ದೊಡ್ಡೋಳಾದೆ ನೀನು ಸಿರಿ? ಹಾಂ, ಎಲ್ಲ ನಗ ಎಲ್ಲ ನಗಲ್ಲ, ಎಲ್ಲದಕ್ಕೂ ನಗ್ತಾಳೆ. ಎಲ್ಲಿ ನೋಡಿ ಈಗ ಅಚ್ಚಿ 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 ಕನ್ನ ಬೇಗ ಮುಚ್ಚು. ಸುಮ್ಮನೆ ಸಾಕು. ಅಪ್ಪು ಫಸ್ಟು ಅಲ್ವಾ ಈ ಥರ ಎಲ್ಲ ಆಟಾಡ್ತಾನೆ ಇರಲಿಲ್ಲ. ಇವಾಗ ಸಿರಿ ಬಂದಿರೋದಕ್ಕೆ ಸಿರಿ ಜೊತೆ ಆಟಾಡ್ತಾನೆ. ಹೊರಗಡೆನೇ ಬಿಡ್ತಿರ್ಲಿಲ್ಲ ನಾವೇ ಹೇಳಬೇಕು ಅಂದರೆ, ಅಲ್ವಾ ಅಪ್ಪು? ನಿಂಗೆ ಸಿರಿ ಇಷ್ಟನಾ ಮಮ್ಮಿ ಇಷ್ಟನಾ? ಇಬ್ಬರು. ಜಾಸ್ತಿ ಯಾರು ಇಷ್ಟ? ಇಬ್ಬರು. ಮೂರು ಜನನೂ ಇಷ್ಟನಾ? ಎಲ್ಲರೂ ಇಷ್ಟನಾ? ನಿನಗ್ಯಾರು ಇಷ್ಟ ಸಿರಿ? ಅಣ್ಣ ಇಷ್ಟನಾ? ಇವಾಗ ಸ್ನಾನ ಮಾಡಿಸ್ಬೇಕು. ಒಂಥರ ಇವತ್ತು ಆ್ಯಕ್ಚುಲಾಗಿ ಏನೂ ಕೆಲಸ ಇರಲಿಲ್ಲ, ಜಸ್ಟ್ ಕಸ ಗುಡಿಸೋದು ಒಂದೇ ಇದ್ದಿದ್ದು. ಮನೆ ಒರೆಸೋದು ಏನೂ ಇರಲಿಲ್ಲ. ಹೊರಗಡೆ ಒಂದು ಬಾಗಿಲು ಒರೆಸ್ಕೊಂಡು ರಂಗೋಲಿ ಒಂದು ಬಿಟ್ಟೆ. ಇಷ್ಟ ಇಷ್ಟ. ಅಕ್ಕ ಮನೆಗೆ ಹೋಗು. ಯಾವ ಅಕ್ಕ ಮನೆಗೆ? ಸಂಗೀತಕ್ಕ ಮನೆ. ಸಂಗೀತಕ್ಕ ಮನೆಗೆ? ಪೂರ್ವಿ ಅಕ್ಕ. ಪೂವಿ ಅಕ್ಕ. ಪೂವಿ ಸಂಗೀತಕ್ಕ. ಸಂಗೀತಕ್ಕ. ಗುಮಾ 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 ಸುಮಾ ಗುಮಾ ಬಂಗಾರಿ ಇಲ್ಲ ಗುಮ್ಮ ಇಲ್ಲಿ ಸಿರಿ ಗುಮ್ಮ 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 ಇನ್ನೊಂದ್ಸತಿ ಮಾಡೋಣ ಗುಮ್ಮ ಗುಮ್ಮ. ಓ ಆಡೋದು ಇನ್ನೊಂದ್ಸತಿ ಮಾಡೋಣ ಗುಮ್ಮ. ರೆಡಿ ಆಗಿದ್ದಾಯಿತು. ಇವಾಗ ಪಾಪು ಮಲಗಿದ್ದಾಳೆ, ಅವಳು ಎದ್ದ ಮೇಲೆ ಹೋಗೋಣ ಅಂತ. ಯಾಕಂದರೆ ಅವಳಿಗೆ ಅಲ್ಲಿ ಹೋದ್ಮೇಲೆ ಸರಿ ನಿದ್ದೆ ಆಗೋಲ್ಲ. ಯಾಕೆ ಅಂತ ಅಂದರೆ ಅಲ್ಲೆಲ್ಲರೂ ಎತ್ಕೋತಾ ಇರ್ತಾರೆ. ಸೊ ಅವ್ರಿಗೂ ಆಟಾಡಬೇಕು ಅಂತ ಇರುತ್ತಲ್ಲ ಪಾಪು ಜೊತೆ. ಹಾಗಾಗಿ ಮಲ್ಕೊಂಬಿಡ್ಲಿ, ಎಷ್ಟೊತ್ತು ಮಲ್ಕೊತಾಳೋ ಆಮೇಲೆ ಹೋಗೋಣ ಅಂತ ಸುಮ್ಮನೆ ಇದ್ದೀನಿ. ಇನ್ನು ನಾನು ಸ್ನಾನ ಮಾಡ್ಕೊಂಡು ಬಂದೆ. ಈ ಒಂದು ಟಾಪ್ ಅಂತೂ ಅದು ಯಾವಾಗ ತೊಗೊಂಡಿದ್ನೋ ನಂಗೆ ನೆನಪೇ ಇಲ್ಲ. ಇವಾಗ ವಾರ್ಡ್ರೋಬಲ್ಲಿ ನೋಡುವಾಗ ಸಿಕ್ತು. ಸರಿ ನೋಡೋಣ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಂಡೆ. ಅದು ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನು ಟೈಮ್ ಬರುತ್ತೆ. ಆ ಥರದ್ದು ಎಷ್ಟು ಟಾಪ್ಸ್ಗಳಿದ್ದಾವೋ ವಾರ್ಡ್ರೋಬಲ್ಲಿ ಹುಡ್ಕಿದ್ರೆ ಹಾಕ್ಕೊಳ್ದೆ ರವೆ ಎಷ್ಟೊಂದು ಬಿದ್ದಾವೆ. ಮತ್ತೆ ಬಟ್ಟೆ ಇಲ್ಲ ಅಂತ ತಗೋತಾ ಇರ್ತೀವಿ. ಒಂದು 4-5 ಟಾಪ್ ಸಿಕ್ತು, ಅದನ್ನೆಲ್ಲ ಹಾಗೆ ತೆಗೆದಿಟ್ಟಿದ್ದೀನಿ. ನಾನು ಸುಮಾರು ದಿನ ಆಗೋಗ್ಬಿಟ್ಟಿತ್ತು ಲೆಗ್ಗಿನ್ಸ್ ಮತ್ತು ಈ ರೀತಿ ಕುರ್ತಾ ಹಾಕ್ಕೊಂಡು. ಸೊ ಹಾಕ್ಕೊಳ್ಳೋಣ ಇವತ್ತು ಅಂತ ಅಂದ್ಬಿಟ್ಟು ತೊಗೊಂಡೆ. ಈ ರೀತಿ ಚೆನ್ನಾಗಿ ಕಾಣಿಸ್ತಾ ಇದೆ. ನನಗೂ ಸ್ವಲ್ಪ ಆರಾಮಾಗಿದೆ. ಸ್ವಲ್ಪ ಇವಾಗ ಹೇರ್ ಸಿರಮ್ನ ಅಪ್ಲೈ ಮಾಡಿಕೊಂಡು ರೆಡಿಯಾಗಿದ್ದಾಯಿತು. ಪಾಪು ಎದ್ದೊಳ್ಳಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಸಂಜೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ. ಟೈಮ್ ಆಲ್ರೆಡಿ ಇವಾಗ 1 ಗಂಟೆ ಆಗೋಗ್ಬಿಟ್ಟಿದೆ. ಇಷ್ಟೊತ್ತಲ್ಲಿ ಏನು ದೀಪ ಹಚ್ಚೋದು ಅಂತ. ಹೋಗೋಣ. ಸೊ ಪಾಪುನ ಕರ್ಕೊಂಡು ದೀಪ ಅವ್ರ ಮನೆಗೆ ಬಂದೆ. ಆ್ಯಕ್ಚುಲಾಗಿ ಗಾಡಿನಲ್ಲಿ ಫಸ್ಟ್ ಟೈಮ್ ಪಾಪುನ ನಾನು ಒಬ್ಬಳೇ ಕ್ಯಾರಿ ಬ್ಯಾಗ್ನಲ್ಲಿ ಹಾಕ್ಕೊಂಡು ಬಂದಿದ್ದಲ್ಲ, ಒಂದು ಸ್ವಲ್ಪ ಭಯ ಇತ್ತು.
ಅಂದರೆ ಅಭ್ಯಾಸ ಕೂಡ ಆಗಬೇಕಲ್ವ ನನಗೆ. ಹಾಗಾಗಿ ನೋಡೋಣ, ಫಸ್ಟ್ ಒಂದ್ಸಲಿ ಭಯ ಆಗುತ್ತೆ, ಆಮೇಲೆ ಅಭ್ಯಾಸ ಆದರೆ ಏನು ತೊಂದರೆ ಇಲ್ಲ ಅಂತ ಅಂದ್ಬಿಟ್ಟು ಪಾಪುನ ಅಪ್ಪುಗೆ ಒಂದು ಸ್ವಲ್ಪ ಗಟ್ಟಿಗೆ ಇಟ್ಕೊಳಕ್ಕೆ ಹೇಳಿ ಕ್ಯಾರಿ ಬ್ಯಾಗ್ನಲ್ಲಿ ಹೇಗೋ ಒಂದು ಸ್ವಲ್ಪ ಧೈರ್ಯ ಮಾಡ್ಕೊಂಡು ಕರ್ಕೊಂಡು ಬಂದೆ. ಅಂದರೆ ಹತ್ರನೇ ಇರೋದು, ತುಂಬ ಜಾಸ್ತಿ ಏನೂ ದೂರ ಇಲ್ಲ, ಬಟ್ ಆಲ್ಸೋ ಒಂದು ಸ್ವಲ್ಪ ಭಯ ಅಂತೂ ಇದ್ದೇ ಇರುತ್ತೆ. ಇವಾಗ ದೀಪ ಅವ್ರ ಮನೆಗೆ ಬಂದೆ. ಬಂದಮೇಲೆ ಒಂದು ಸ್ವಲ್ಪ ಹೊತ್ತು ಹೀಗೆ ಮಾತಾಡ್ತಾ ಕೂತ್ಕೊಂಡಿದ್ವಿ. ಅದಾದಮೇಲೆ ದೀಪ ಅವರು ಅಡುಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಹೋದರು. ಸರಿ ನಾನೇ ಮಾಡ್ತೀನಿ ಇವತ್ತು ಅಂತ ಅಂದ್ಬಿಟ್ಟು ಟೊಮೆಟೊ ಬಾತನ್ನ ಮಾಡ್ತಾಯಿದ್ದೆ. ಸೊ ಲಾಸ್ಟ್ ಟೈಮ್ ಅವರು ನಮ್ಮ ಮನೆಗೆ ಬಂದಾಗ ನಾನು ಏನೂ ಮಾಡೋದಕ್ಕಾಗಲಿಲ್ಲ, ಅದೊಂಥರ ಗಿಲ್ಟ್ ಫೀಲ್ ಇತ್ತು. ಆವಾಗ ನಾನು ಏನೂ ಮಾಡೋದಕ್ಕಾಗಲಿಲ್ಲ, ಸ್ವಲ್ಪ ಬ್ಯಾಕ್ ಪೇಯ್ನ್ ಇತ್ತು ಅಂತ ಅಂದ್ಬಿಟ್ಟು. ಸೊ ಇವಾಗ ನಾನೇ ಟೊಮೆಟೊ ಬಾತ್ ಮಾಡ್ತೀನಿ, ನೀವು ಪಾಪುನ ನೋಡಿಕೊಂಡು ಆಟಾಡಿಸ್ತಾ ಇರಿ ಅಂತ ಅಂದ್ಬಿಟ್ಟು ಹೇಳಿ ಇವಾಗ ನಾನು ಟೊಮೆಟೊ ಬಾತ್ ಮಾಡ್ತಾಯಿದ್ದೆ. ಸಂಗೀತ ಅವರು ನನಗೆ ಹೆಲ್ಪ್ ಮಾಡಿಕೊಡ್ತಾಯಿದ್ರು. ಬೇಗನೆ ಮಾತಾಡಿಕೊಂಡು ಹೀಗೆ ಟೊಮೆಟೊ ಬಾತ್ ಮಾಡಿದ್ವಿ. ಆ್ಯಂಡ್ ಚೆನ್ನಾಗಿ ಕೂಡ ಬಂತು. ಇಲ್ಲಿಗೆ ಬಂದಾಗ ಏನಂದರೆ ಮಾತಾಡಿಕೊಂಡು ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ, ಎಷ್ಟು ಬೇಗ ಟೈಮ್ ಆಗೋಗುತ್ತೆ ಅಂತ ಅನಿಸುತ್ತೆ. ಇನ್ನೂ ಮಕ್ಕಳು ಕೂಡ ಅಷ್ಟೇ, ಸಿರಿ ಇದ್ದರೆ ಸಾಕು, ಅವಳನ್ನ ಆಟ ಆಡಿಸ್ಕೊಂಡು ಟೈಮ್ ಹೋಗೋದೇ ಗೊತ್ತಾಗಲ್ಲ ಅವರಿಗೆ. ಹಿಂದಿನ ದಿನ ಏನು ಅಪ್ಪುದು ಯೂನಿಫಾರ್ಮ್ ತೊಗೊಂಡು ಬರೋದಕ್ಕೆ ಅಂತ ಹೋಗಿದ್ದೆ ಅಲ್ವಾ, ಅದೊಂದು ಸ್ವಲ್ಪ ಮೆಷರ್ಮೆಂಟಲ್ಲಿ ಅಪ್ಪು ಸ್ವಲ್ಪ ಈಗ ಕರೆಕ್ಟಾಗಿದೆ, ಅದು ಇನ್ನೊಂದು ಸ್ವಲ್ಪ ಲೂಸ್ ತೊಗೊಂಬಂದಿದ್ರೆ ಒಂಚೂರು ಹೋಗ್ತಾ ಸರಿ ಇರ್ತಿತ್ತು ಅಂತ ಅನ್ನಿಸ್ತು. ಹಾಗಾಗಿ ಎಕ್ಸ್ಚೇಂಜ್ ಕೂಡ ಮಾಡಿಸ್ಕೊಂಬರ್ಬೇಕು ಒಂದು 4 ಗಂಟೆ ಹಾಗೆ ಹೋಗಿ. ಯಾಕಂದರೆ ಇವಾಗ ಮಧ್ಯಾಹ್ನ ಹಾಗೆ ಹೋಗ್ಬಿಟ್ರೆ ಅಲ್ವಾ ತುಂಬ ಜಾಸ್ತಿ ಜನ ಇರ್ತಾರೆ, ಇನ್ನು ಎಕ್ಸ್ಚೇಂಜ್ ಕೂಡ ಮಾಡಿಸ್ಕೊಂಬರೋದಕ್ಕಾಗಲ್ಲ. ಒಂದು 4 ಗಂಟೆ ಹಾಗೆ ಹೋಗೋಣ ಅಂತ ಅಂದ್ಕೊಂಡು ಹೀಗೆ ಹೇಳ್ತಾ ಇದ್ದೆ. ಜೊತೆಗೆ ಇವಾಗ ಮಾತಾಡಿಕೊಂಡು ಹೀಗೆ ಕೂತ್ಕೊಂಡೆ ಒಂದೊಂದು ಸತಿ ಟೈಮ್ ಹೋಗೋದು ಕೂಡ ಗೊತ್ತಾಗೋದಿಲ್ಲ ಅಲ್ವಾ. ಆಮೇಲೆ ಟೈಮ್ ನೋಡಿದಂತೆ ನಾನು ಸುಮ್ಮನೆ ಮಿಸ್ ಮಾಡಿಬಿಟ್ರೆ ಯಾಕೆ ಅಂತ ಹೀಗೆ ಮಾತಾಡೋವಾಗ ಅವ್ರಿಗೂ ಕೂಡ ಹೇಳ್ತಿದ್ದೆ. ಸೊ ಅಮ್ಮನ ಮನೆಯಲ್ಲಿ ಬಿಟ್ಬಿಟ್ಟು ಪಾಪುನ ಹೋಗಿ ಅದೇನು ಎಕ್ಸ್ಚೇಂಜ್ ಮಾಡಿಸ್ಕೊಂಬರ್ತೀನಿ ಅಂತ. ಅವರು ಇಲ್ಲೇ ಬಿಟ್ಟು ಹೋಗಿ ನಾವೇ ಪಾಪುನ ನೋಡ್ಕೊತಾ ಇರ್ತೀವಿ, ಏನೊಂದು ಸ್ವಲ್ಪ ಹೊತ್ತೇ ಅಲ್ವಾ ಅಂತ ಹೇಳ್ತಿದ್ರು. ಅದಕ್ಕೆ ಸರಿ ಅಂತ ಅಂದ್ಕೊಂಡು ಸುಮ್ಮನೆ ಆದೆ. ಇನ್ನು ಇವಾಗ ಹೀಗೆ ಮಾತಾಡಿಕೊಂಡು ಅಡುಗೆ ಕೂಡ ಮಾಡಿದ್ದಾಯಿತು. ಇನ್ನು ಅಲ್ಲಿ ಯೂನಿಫಾರ್ಮ್ ಏನು ಹೋಗಿ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಬರಬೇಕಾಗಿತ್ತು. ಅದಾದಮೇಲೆ ಕಾಲ್ ಕೂಡ ಮಾಡಿದೆ, ಇವಾಗ ಎಕ್ಸ್ಚೇಂಜಿಗೆ ಬರ್ಬೋದಾ ಅಂತ. ಸೊ ಅವರು ನಮಗೆ ನಾಳೆ ಬರೋದಕ್ಕೆ ಹೇಳಿದ್ರು. ಹಾಗಾಗಿ ಸರಿ ಬಿಡು ಅಂತ ಅಂದ್ಬಿಟ್ಟು ಇನ್ನು ಹೋಗಲಿಲ್ಲ, ಕ್ಯಾನ್ಸಲ್ ಆಯಿತು ಅದು ಹೋಗೋದು ಕೂಡ. ಇನ್ನು ನಾಳೆ ಹೋದರೆ ಆಯಿತು ಅಂದ್ಕೊಂಡು ನಾನು ಸುಮ್ಮನೆ ಆಗಿಬಿಟ್ಟೆ. ಸೊ ಇಲ್ಲಂತೂ ಅಡುಗೆ ಮಾಡ್ತಾ ಮಾತಾಡಿಕೊಂಡು ಹೀಗೆ ಚೆನ್ನಾಗಿತ್ತು ಒಂಥರ. ನಾನು ಫಸ್ಟ್ ಟೈಮ್ ಯಾರಾದರೂ ಬೇರೆ ನನ್ನ ಫ್ರೆಂಡ್ ಮನೆಯಲ್ಲಿ ಅಡುಗೆ ಮಾಡ್ತಾ ಇರೋದು ಅಂತ ಅಂದರೆ ನಾನು ಅದನ್ನೇ ಹೇಳ್ತಾ ಇದ್ದೆ. ನಾನು ಯಾವ ಫ್ರೆಂಡ್ ಮನೆಗೂ ಹೋಗಿ ಅಡುಗೆ ಮಾಡಿರಲಿಲ್ಲ. ಸೊ ಇದೊಂಥರ ಡಿಫ್ರೆಂಟ್ ಅಂತ ಅನ್ನಿಸ್ತು. ಆ್ಯಂಡ್ ಚೆನ್ನಾಗೂ ಕೂಡ ಇತ್ತು. ನಾನು ಅಡುಗೆ ಮಾಡಿದ್ದನ್ನು ಅವರು ಕೂಡ ಒಂದ್ಸಲಿ ಟೇಸ್ಟ್ ಮಾಡ್ಬೋದಲ್ವಾ ಅಂತ. ನೆಕ್ಸ್ಟ್ ಯಾವಾಗಾದರೂ ನಮ್ಮ ಮನೆಗೆ ಬಂದಾಗ ಏನಾದರೂ ಸ್ಪೆಷಲ್ ಮಾಡಿಬಿಟ್ಟು ಕರಿಬೇಕು. ಲಾಸ್ಟ್ ಟೈಮ್ ಅವ್ರು ಏನು ಬಂದಿದ್ರು ಆವಾಗ ಅವರು ಸರ್ಪ್ರೈಸಾಗಿ ಬಂದಿದ್ದು, ಜೊತೆಗೆ ನನಗೂ ಕೂಡ ಹುಷಾರಿರಲಿಲ್ಲ ಆವಾಗ. ಸೊ ಆಗ ಏನೂ ಮಾಡೋದಕ್ಕಾಗಲಿಲ್ಲ. ನೆಕ್ಸ್ಟ್ ಖಂಡಿತ ಅವ್ರು ನಮ್ಮ ಮನೆಗೆ ಬಂದಾಗ ಏನಾದರೂ ಸ್ಪೆಷಲ್ ರೆಸಿಪಿ ಮಾಡಿ ಅವ್ರನ್ನ ಕರಿಬೇಕು. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಅದಾದಮೇಲೆ ಇವಾಗ ಪಾಪು ಮತ್ತು ಅಪ್ಪುನ ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಸೊ ಪಾಪುನ ಈ ರೀತಿ ಹಿಂದೆ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಅಪ್ಪು ಇರ್ತಾನೆ ಅಲ್ವಾ, ಅವನು ಹೀಗೆ ಮಾತಾಡಿಸ್ಕೊಂಡು ಗಾಡಿನಲ್ಲಿ ಕೂತ್ಕೊಳ್ತಾನೆ, ಸಿರಿಗೂ ಕೂಡ ಏನೂ ಭಯ ಆಗಲ್ಲ ಅಂತ ಈ ಥರ ಉಲ್ಟಾ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಸೊ ಬರೋವಾಗ ಕೂಡ ನಾನು ನನ್ನ ಕಡೆ ಫೇಸಿಂಗ್ ಮಾಡಿಕೊಂಡು ಇಟ್ಕೊಂಡಿದ್ದೆ, ಬಟ್ ಇವಾಗ ಈ ಥರ ಕೂರಿಸ್ಕೊಂಡಿದ್ದೀನಿ, ಅವಳಿಗೂ ಏನೂ ಭಯ ಆಗಲ್ಲ ಅಂತ. ಸೊ ಎಲ್ಲರೂ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ ನೋಡಿ, ಎಷ್ಟು ಚೆನ್ನಾಗಿ ಗೊಂಬೆ ಥರ ಕೂತ್ಕೊಂಡಿದ್ದಾಳೆ ಅಂತೆಲ್ಲ ಹೇಳ್ತಾಯಿದ್ರು. ಆ್ಯಂಡ್ ಅವ್ರಿಗಂತೂ ಕಳ್ಸೋದಕ್ಕೆ ಮನಸ್ಸೇ ಇರಲ್ಲ, ನಾವು ಹೊರಡೋವರೆಗೂ ಮುದ್ದು ಮಾಡ್ತಾನೆ ಇರ್ತಾರೆ ಸಿರಿನ. ಸೊ ಹಾಗಾಗಿ ಈ ರೀತಿಯಾಗಿ ಹಾಕ್ಕೊಂಡು ಹಾಗೆ ಒಂದು ನೋಡಿಕೊಂಡೆ ನಾನು, ವಿಡಿಯೋ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಅವ್ರಿಗೆ ಕೊಟ್ಟಿದ್ದೆ, ವಿಡಿಯೋ ಮಾಡ್ಕೊಂಡು ಕೊಟ್ಟರು. ಸೊ ದಟ್ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳಂಗೆ ಆಯಿತು. Bye, Shiri. Bye. Bye. ಸೊ
ಫ್ರೆಂಡ್ಸ್, ಇವಾಗ ಫ್ರೆಂಡ್ ಮನೆಯಿಂದ ಬಂದೆ. ಆ್ಯಕ್ಚುಲಾಗಿ ಫಸ್ಟ್ ಟೈಮ್ ಪಾಪುನ ನಾನು ಕ್ಯಾರಿ ಬ್ಯಾಗ್ನಲ್ಲಿ ಆ ಥರ ಹಾಕ್ಕೊಂಡು ಬಂದಿದ್ದು. ಇವಾಗ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ನನಗೂ ಕೂಡ ಅಮ್ಮನ ಮನೆಗೆ ಕರ್ಕೊಂಡು ಹೋಗಿ ಸಿರಿನ ಬಿಡೋಷ್ಟಾದರೂ ಒಂದು ಅಭ್ಯಾಸ ಆಗಬೇಕು. ಸೊ ಕ್ಯಾರಿ ಬ್ಯಾಗ್ ಯೂಸ್ ಮಾಡಲೇ ಇಲ್ಲ. ಆವತ್ತಿನ ದಿನ ಯೂಸ್ ಮಾಡ್ತೀವಿ ಅಂದರೆ ಒಂದು ಸ್ವಲ್ಪ ಗಾಬರಿಗೆ ಭಯ ಆದಂಗೆ ಆಗಿಬಿಡುತ್ತೆ. ಸೊ ಹಾಗಾಗಿ ಇವತ್ತು ಟ್ರೈ ಮಾಡೋಣ ಅಂತಲೇ ಪಾಪುನ ನನ್ನ ಫ್ರೆಂಡ್ ಮನೆಗೆ ಕರ್ಕೊಂಡು ಹೋಗಿದ್ದೆ. ಅಂದರೆ ಅವರು ನೆನ್ನೆ ಕೂಡ ಕರೆದಿದ್ರು, ಬನ್ನಿ ಬನ್ನಿ ಅಂತ ಹೇಳ್ತಾನೆ ಇದ್ದರು. ಮತ್ತು ಯಾವಾಗಲೂ ಕೂಡ ಅವರೇ ಬರ್ತಾ ಇರ್ತಾರೆ, ನಾನೇ ಇನ್ನೂ ಜಾಸ್ತಿ ಹೋಗೋದಿಲ್ಲ. ಪಾಪ ಕರೆದಿದ್ದಾರೆ, ಇನ್ನು ಕರೆದಿದ್ರೂ ಹೋಗಲಿಲ್ಲ ಅಂದರೆ ಸರಿ ಇರಲ್ಲ ಅಂತ ಅಂದ್ಬಿಟ್ಟು ಇವತ್ತು ಹೋಗಿದ್ದಾಯಿತು. ಸೊ ಹೀಗೆ ಮಾತಾಡಿಕೊಂಡು ಕುತ್ಕೊಂಡಿದ್ದೆ. ಹಾಗೆ ಕ್ಯಾರಿ ಬ್ಯಾಗ್ ಹಾಕ್ಕೊಂಡು ವಾಪಸ್ ಮನೆಗೆ ಕರ್ಕೊಂಬಂದೆ. ಸೊ ಅವಳಿಗೂ ಕೂಡ ಒಂಥರ ಖುಷಿ ಆಯಿತು. ಅಪ್ಪು ಇದ್ದ ಅಲ್ವಾ, ಹಿಂದೆಗಡೆನೇ ಹಾಕ್ಕೊಂಡಿದ್ದೆ. ಮುಂದೆ ಹಾಕೋಬೋದು, ಬಟ್ ಅದೇನು ನಮಗೆ ಹ್ಯಾಂಡಲ್ ಇರುತ್ತೆ, ಅದು ಪಾಪು ಸ್ವಲ್ಪ ತಡ್ದಂಗೆ ಆಗುತ್ತೆ. ಹಾಗಾಗಿ ಹಿಂದೆನೇ ಹಾಕ್ಕೊಂಡು ಬಂದೆ. ಸ್ವಲ್ಪ ಭಯ ಆಯಿತು ಸ್ಟಾರ್ಟಿಂಗಲ್ಲಿ. ಇವಾಗೇನು ಅಂತ ಭಯ ಇಲ್ಲ, ಆರಾಮಾಗಿ ಕರ್ಕೊಂಬರ್ಬೋದು ಅನ್ನೋ ಒಂದು ಧೈರ್ಯ ಇದೆ. ಇನ್ನು ನೋಡಬೇಕು ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಯಾವ ರೀತಿ ಮೇಂಟೈನ್ ಮಾಡ್ತೀನಿ ಅಂತ. ಅಮ್ಮನ ಮನೆಗೆ ಬಿಟ್ಬಿಟ್ಟು ಅದಾದಮೇಲೆ ನಾನು ಅಪ್ಪನ ಸ್ಕೂಲಿಗೆ ಬಿಡೋಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಒಂಚೂರು ಸೌಂಡ್ ಕಡಿಮೆ ಮಾಡಮ್ಮ. ಸೊ ಇನ್ನು ಸಿರಿಯಲ್ಲಿ ಆಟಾಡ್ತಾ ಇದ್ದಾಳೆ. ಅಲ್ಲಂತೂ ಹೋದರೆ ಯಾರಾದರೂ ಒಬ್ಬರು ಎತ್ಕೊಂಡಿರ್ತಾರೆ. ತುಂಬ ಖುಷಿಯಾಗಿ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಳೆ. ಇನ್ನು ಇವಾಗ ಮನೆ ಕರ್ಕೊಂಬಂದೆ ಅಲ್ವಾ, ನಾನು ಫೇಸ್ ವಾಶ್ ಮಾಡಿಕೊಂಡು ದೇವ್ರ ಪೂಜೆ ಮಾಡಬೇಕು. ಬೆಳಗ್ಗೆ ಪೂಜೆ ಮಾಡೋದಕ್ಕಾಗಲಿಲ್ಲ, ಇವಾಗ ಪೂಜೆ ಮಾಡ್ತೀನಿ. ಏನಕ್ಕಪ್ಪ ಮಂಡಿಗಾಲು ಕೊಡೋದಕ್ಕೆ ಟ್ರೈ ಮಾಡ್ತಿದ್ದಾಳೆ ಇವಾಗ ಸಿರಿ. ಮಂಡಿಗಾಲು ಕೊಟ್ಬಿಟ್ಟು ಮುಂದಕ್ಕೆ ಹೋಗೋದಕ್ಕೆ ಅವಳಿಗೆ ಅದು ಸಪೋರ್ಟ್ ಗೊತ್ತಾಗ್ತಿಲ್ಲ. ಹಾಗಾಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅಪ್ಪು ನೋಡಿಲಿ, ಪಾಪುನ ಸೆಂಟರಲ್ಲಿ ಬಿಡು, ಸೈಡಿಗೆ ಬಂದುಬಿಟ್ಟು ಅವಳು ನೋಡು. ಟ್ರೈ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಿರ್ತಾಳೆ. ಬಟ್ ಅವಳಿಗೆ ಅದು ಗೊತ್ತಾಗ್ತಿಲ್ಲ ಹೆಂಗೆ ಮಂಡಿ ಕೊಡಬೇಕು ಅಂತ. ಹಾಗಾಗಿನೇ ನಾನು ಒಂದು ಬೆಡ್ಶೀಟ್ ಹಾಕಿ ಬಿಟ್ಬಿಟ್ಟಿದ್ದೆ. ಅಂದರೆ ಸ್ವಲ್ಪ ಸಾಫ್ಟಾಗಿರುತ್ತೆ ಅಲ್ವಾ, ಅದು ಅವಳು ಮಂಡಿ ಕೊಟ್ಟರು ಕೂಡ ಮಂಡಿ ಏನೂ ನೋವು ಆಗಲ್ಲ ಅಂತ. ಇವಾಗ ನೋಡಿದ್ರೆ ಅವ್ರ ಅಣ್ಣ ಹಂಗೂ ಚೆಕಪ್ ಮಾಡಿದ್ದಾನೆ ಹಿಂಗೆ, ಆದರೂ ಅಳ್ತಿದ್ದಾಳೆ. ಇವಾಗ ಎತ್ಕೊಂಡು ಸ್ವಲ್ಪ ಹೊತ್ತು ಸಮಾಧಾನ ಮಾಡಿ ಫೀಡಿಂಗ್ ಮಾಡಿಸ್ಬಿಟ್ಟು ಆಮೇಲೆ ನಾನು ಫೇಸ್ ವಾಶ್ ಮಾಡ್ಕೊಂಬಂದು ದೇವ್ರ ಪೂಜೆ ಮಾಡ್ತೀನಿ. ಆ್ಯಂಡ್ ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಸಿರಿ ಅಳ್ತಿದ್ದಾಳೆ. ಆಮೇಲೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ.